ನಮ್ಮ ಹೆಮ್ಮೆಯ ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಜೀವ ನದಿ ಅಂದ್ರೆ ತಪ್ಪಾಗ್ಲಾರ್ದು ಇದೇ ಮಲಪ್ರಭಾ ನದಿ. ಬಹುಶಃ ಮತ್ತೆ ಭಾಗಶಃ ಮಲಪ್ರಭಾ ನದಿ ಅತ್ಯಂತ ಲೇಟ್ ಆಗು ಸಹ ಒಂದ್ ರೀತಿ ಎಲ್ಲ ಒಂದ್ ಕಡೆ ಹರಿತಾ ಇದ್ದಾಳೆ. ಸಾಕಷ್ಟು ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಜೀವ ನದಿ. ಬೆಳಗಾವಿ ಮತ್ತೆ ಬಾಗಲಕೋಟೆ ಮತ್ತೆ ಬೆಳಗಾವಿ ಬಾಗಲಕೋಟೆ ಮತ್ತೆ ಈ ಕಡೆ ಗದಗು ಮತ್ತೆ ಹುಬ್ಬಳ್ಳಿ ಈ ಕಡೆ ಭಾಗದ ಜನತೆಗೆ ಒಂದು ನೀರು ಉಣಿಸ್ತಕ್ಕಂತ ಜವಾಬ್ದಾರಿ ಹೊತ್ತಿರ್ತಕ್ಕಂಥದ್ದು ಇದೇ ನಮ್ಮ ಹೆಮ್ಮೆಯ ಮಲಪ್ರಭಾ ನದಿ ತಾಯಿ. ಖಾನಾಪುರದ ಒಂದ್ ರೀತಿ ಕಣಕುಂಬಿಯಲ್ಲಿ ಹುಟ್ಟಿ ಸಾಕಷ್ಟು ಒಂದ್ ರೀತಿ ಕಿತ್ತೂರು ಮಾರ್ಗವಾಗಿ ಹರಿತಾಳೆ. ಆದ್ರೆ ಅದ್ ಯಾಕೋ ಏನೋ ಗೊತ್ತಿಲ್ಲ, ಮಲಪ್ರಭಾ ನದಿಗೆ ಒಂದು ಅಡ್ಡಗಾಲಾಗಿ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಬರ್ತದೆ. ಆ ರಾಷ್ಟ್ರೀಯ ಹೆದ್ದಾರಿಲಿ ಮೊದ್ಲು ಇಲ್ಲಿ ನೋಡಿ ಶಿವಶರಣೆ ಒಂದ್ ರೀತಿ ಗಂಗಾಂಬಿಕೆಯ ಒಂದ್ ರೀತಿ ಐಕ್ಯ ಸ್ಥಳ ನೋಡಿರ್ಬೋದು. ಇಲ್ಲಿ ಮೊದ್ಲೇನಪ್ಪ ಮಾಡಿದ್ರು ಅಂದ್ರೆ ಇಲ್ಲಿ ಒಂದು ಸೇತುವೆ ಮಾಡಿದ್ರು. ಆ ಸೇತುವೆ ತುಂಬಾ ಶಿಥಿಲಗೊಂಡು ಸಾಕಷ್ಟು ಒಂದ್ ರೀತಿ ದುಸ್ಥಿತಿಯಲ್ಲಿದೆ. ಆದಾಗ್ಯೂ ಸಹ ದಿನನಿತ್ಯ ಒಂದ್ ರೀತಿ ಈ ನೀರು ಮುಳುಗೋ ಮುಂಚೆ ಎಲ್ಲ ಒಂದ್ ಕಡೆ ಸಾಕಷ್ಟು ಓಡಾಡ್ತಾ ಇರ್ತಾವೆ ವೆಹಿಕಲ್ಗಳು ಮತ್ತೆ ಜನ. ಹಾಗಾಗಿ ಯಾವ ಟೈಮಿಗೆ ಕುಸಿತೈತೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಹಾಗಾಗಿ ದಯವಿಟ್ಟು ನೀರಾವರಿ ಇಲಾಖೆಯವರು ಇದನ್ನ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಯಾವ ರೀತಿ ಡ್ಯಾಮೇಜ್ ಆಗಿದ್ದಾವೆ, ಯಾವ ರೀತಿ ದುಸ್ಥಿತಿಯಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ನಾನು ನಿಮ್ಗೆ ಚಿತ್ರಣಗಳನ್ನ ಸಮೇತ ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ನಾನು ನಿಮ್ಮ ಬಸವರಾಜ್. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಅಡ್ಡವಾಗಿ ಹಾದು ಹೋಗುವ ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭಾ ನದಿಯಿಂದ ಎಂಕೆ ಹುಬ್ಬಳ್ಳಿಗೆ ಸಂಪರ್ಕ ಮಾಡುವುದಕ್ಕೆ ಸ್ವಾತಂತ್ರ್ಯ ಪೂರ್ವ 1945ರಲ್ಲಿ ಗೋಟಡಗಿ ಪಾಟೀಲ್ ಎಂಬ ಗುತ್ತಿಗೆದಾರ ನಿರ್ಮಿಸಿದ ರಾಷ್ಟ್ರೀಯ ಹೆದ್ದಾರಿಯ ಹಳೆ ಬ್ರಿಡ್ಜ್ ಸಂಪರ್ಕ ಸೇತುವೆಯು ಪ್ರಸ್ತುತ ತುಂಬಾ ಶಿಥಿಲಾವಸ್ಥೆಯಲ್ಲಿ ಇರುವ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಈ ವರದಿಯ ಮೂಲಕ ಅಪಾಯದ ಮುನ್ಸೂಚನೆ ಬಗ್ಗೆ ವಿಶೇಷ ವರದಿಯನ್ನ ಬಯಲಿಗೆಳೆದಿದ್ದಾರೆ. ಇನ್ನು ಪ್ರಸ್ತುತ ಈ ಹಳೆಯ ಸಂಪರ್ಕ ಸೇತುವೆಯನ್ನು ದಿನನಿತ್ಯ ವಾಹನಗಳು, ಟ್ರ್ಯಾಕ್ಟರ್ಗಳು, ಟಿಪ್ಪರ್ಗಳು ಸಂಚಾರ ಮಾಡ್ತಾ ಇದೆ. ಇನ್ನು ದಾರಿ ಹೋಕರಂತೂ ಇದೇ ಸಂಪರ್ಕ ಸೇತುವೆಯ ಮೂಲಕ ನಡೆದು ಹೋಗ್ತಾರೆ. ಆದರೆ ಸೇತುವೆ ಕೆಳಭಾಗ ತುಂಬಾ ಶಿಥಿಲಗೊಂಡು ಕಬ್ಬಿಣವೆಲ್ಲ ತುಂಬಾ ಹಾಳಾಗಿದ್ದು ಕಿತ್ತು ಬರ್ತಾ ಇದೆ. ಇನ್ನು ಈ ಸೇತುವೆಯ ಗುಣಮಟ್ಟದ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಇನ್ನು ಯಾವ ಸಮಯದಲ್ಲಾದರೂ ಈ ಸೇತುವೆಗೆ ಅಪಾಯವಾಗಬಹುದು. ಆದ್ದರಿಂದ ಈ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ಎಚ್ಚರಿಕೆ ವರದಿ ತಯಾರಿಸಿ ಕಿತ್ತೂರು ತಹಸೀಲ್ದಾರ್ ಅವರು ಆದ ಕಲ್ಲಗೌಡ ಪಾಟೀಲರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ವಿಶೇಷವಾಗಿ ಈಗ ನೋಡಿ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅನ್ನೋದಕ್ಕೆ ನಿಮ್ಗೆ ನೇರವಾಗಿ ತೋರಿಸ್ತೀನಿ. ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳೇ ವಿಶೇಷವಾಗಿ ನೋಡಿ ಸಾಕಷ್ಟು ಒಂದ್ ರೀತಿ ಇದಕ್ಕೆ ಹಾಕಿರ್ತಕ್ಕಂಥ ಕಬ್ಬಿಣ ನೋಡಿ ಈ ರೀತಿ ಕಿತ್ತು ಬರ್ತಾ ಇದೆ, ಸಾಕಷ್ಟು ಕಿತ್ತು ಬರ್ತಾ ಇದೆ. ಹಾಗಾಗಿ ತುಂಬಾ ದುಸ್ಥಿತಿಯಲ್ಲಿದೆ. ದಯವಿಟ್ಟು ಇನ್ಮೇಲಾದ್ರೂ ಸಹ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಇಂಜಿನಿಯರ್ಗಳು ಈ ದುಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಸೇತುವೆನ ಇಲ್ಲ ಬಂಧನ ಮಾಡಿ ಗಾಡಿಗಳು ಹೋಗದಿದ್ದಂಗೆ ಆಗ್ತಕ್ಕಂಥ ಅನಾಹುತ ತಪ್ಪಿಸಿ, ಇಲ್ಲಾಂದ್ರೆ ಇದನ್ನೇ ಪುನರ್ಜೀವನಗೊಳಿಸಿ ಅಂತ ಹೇಳ್ಬಿಟ್ಟು ಈ ನನ್ನ ಮನವಿ. ಈಗಿರ್ತಕ್ಕಂಥ ನೋಡಿ ಸಾಕಷ್ಟು ಜನ ಒಂದ್ ರೀತಿ ಯುವಕರುಗಳಿದ್ದಾರೆ, ದಿನನಿತ್ಯ ಓಡಾಡ್ತಾರೆ. ಸರ್ ನಮಸ್ತೆ. ಹೇಳ್ರಿ ಸಾಹೇಬ್ರೆ. ಈಗ ಎಂಕೆ ಹುಬ್ಬಳ್ಳಿ ಐತಲ್ಲ ಸರ್, ಆ ಎಂಕೆ ಹುಬ್ಬಳ್ಳಿದು ಸೇತುವೆ ಐತಲ್ಲ, ತಾವೆಲ್ಲ ಹೈವೇ ಮೂಲಕ ದಾಟಿ ಬರ್ತೀರಾ? ಆ ಕೆಳಗಡೆ ಒಂದು ಇದೈತೆ ಸರ್, ಒಂದು ಹಳೆಯ ಸೇತುವೆ 1945ರಲ್ಲಿ ನಿರ್ಮಾಣ ಮಾಡಿದ್ದು. ಬಟ್ ಅದ್ರ ಮೂಲಕನು ಇವಾಗೂ ಸಹ ಟ್ರ್ಯಾಕ್ಟರ್ಗಳು, ಟಿಪ್ಪರ್ಗಳು ಸಿಕ್ಕಾಪಟ್ಟೆ ಜನ ಹೋಗ್ತಾರೆ. ಹಲೋ, ಬಟ್ ಏನಿದೆ ಅಂದ್ರೆ ಕೆಳಗಡೆ ಮೊನ್ನೆ ಹೋಗಿದ್ದೀನಿ, ಪೂರಾ ಕೆಳಗಡೆ ಎಲ್ಲ ಕಬ್ಬಿಣ ಎಲ್ಲ ಜಂಗ್ ಹಿಡಿದಿದೆ. ಯಾವ ಟೈಮಾಗ ಬೇಕಾದ್ರೂ ಕುಸಿಬಹುದು ಅದು. ಅಲ್ಲಿ ಇವ್ರು ಪಟ್ಟಣ ಪಂಚಾಯತಿಯಿಂದ ಕ್ಲೋಸ್ ಮಾಡ್ತೀನಿ ಬಿಡಿ ರಸ್ತೆ. ಅಲ್ಲ, ಪಟ್ಟಣ ಪಂಚಾಯತಿಗಿಂತ ಅಲ್ಲಿ ಬ್ಯಾರಿಕೇಡ್ ಹಾಕ್ಸ್ಬಿಟ್ರೆ ಆ ಕಡೆ ಈ ಕಡೆ, ಯಾಕಪ್ಪ ಅಂತಂದ್ರೆ ಇವೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದ್ವಲ್ಲ, ಇವೆಲ್ಲ ಪೈಪ್ ಅವೆಲ್ಲ ಆ ಕಡೆ ಕಡೆ ಜಾಕ್ವೆಲ್ಸ್ ಅವು ಗಾಡಿಗಳು ಹಂಗೆ ಓಡಾಡ್ತವೆ, ಮತ್ತೆ ಟ್ರ್ಯಾಕ್ಟರ್ಗಳು ಓಡಾಡ್ತವೆ, ಜನಗಳು ಓಡಾಡ್ತಾರೆ. ಯಾವಾಗ ಕುಸಿತೈತೋ ಗೊತ್ತಿಲ್ಲ ಸರ್ ಮಲಪ್ರಭಾ ನದಿಗೆ. ಇಲ್ಲ, ನಾನು ಮಾತಾಡ್ತೀನಿ. ತುಂಬಾ ಡೇಂಜರ್ ಝೋನ್ ಇದೆ. ಮತ್ತೆ ಈಗ ನಿಮ್ ವಾಟ್ಸ್ಆಪ್ಗೆ ಕಳಿಸ್ತೀನಿ, ಒಂದು ಫೋಟೋ ಕಳಿಸ್ತೀನಿ ನೋಡಿ. ಓಕೆ, ದಯವಿಟ್ಟು ಕ್ರಮ ಕೈಗೊಳ್ಳಿ ಸರ್. ವರದಿ ಇದು ವರದಿ ಆಗ್ತಾ ಇದೆ ಅದಕ್ಕೆ. ಸರಿ ಮಾಡುವ. ಸರ್ ಬರೋ ಟೈಮಲ್ಲಿ ತಳಗಡೆ ಸ್ವಲ್ಪ ಇಳಿದು ಇಳಿದ ಟೈಮಲ್ಲಿ ಏನಾಯ್ತು, ಸ್ವಲ್ಪ ಹಂಗೆ ನೋಡಿದ್ದು ನಾವು. ಸ್ವಲ್ಪ ಜಂಗ್ ಬಿಟ್ಟು ಇದು ಬಿಟ್ಟು ಕ್ಯಾಬ್ನೆಲ್ಲ ಕ್ಯೂಸ್ ಬರ್ತಾ ಇದೆ ಸರ್. ಈ ಹಳಿ ಬ್ರಿಡ್ಜ್ ಮೇಲೆ ಬೀಳ್ತಾ ಇದೆ. ಆ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ವಿ, ಹಂಗ ಒಮ್ಮೆ ಸುಮ್ನೆ ಹಂಗ ನೋಡ್ಕೊಂಡು ಸರ್ ಅದನ್ನ. ಇವತ್ ನಾವು ಕಾಲೇ ಇದೀವಪ್ಪ ಅಂದ್ರೆ ಮೀನಾಡಕ್ ಬಂದ್ವಿ ಸರ್ ನಾವು. ಆ ಟೈಮ್ದಲ್ಲಿ ಇಂತಲ್ಲಿ ನೋಡಿದ್ವಿ. ನೋಡಿದ ಕೂಡಲೇ
ಈ ತರ ಬಂತು ಸರ್ ಅದು. ಹೌದಾ? ಒಟ್ಟಾರೆ ತುಂಬಾ ಡ್ಯಾಮೇಜ್ ಆಗಿದೆ. ತುಂಬಾ ಡ್ಯಾಮೇಜ್ ಆಗಿದೆ ಸರ್. ಹೌದಾ? ಯಾಕಂದ್ರೆ ನಾಳೆ ನಾವು ನಡ್ಕೊಂತ ಹೋಗುದು, ದನಕರುಗಳು, ವಾಹನಗಳು ಚಲಾಯಿಸೋದು ಬಹಳ ಕಷ್ಟ ಇದೆ ಸರ್. ಯಾವ ಟೈಮಲ್ಲಿ ಬೀಳುತ್ತೋ ಗೊತ್ತಿಲ್ಲ, ಯಾವ ಟೈಮ್ದಲ್ಲಿ ಏನಾಕೈತನೋ ಗೊತ್ತಿಲ್ಲ ಸರ್ ಅದು. ಇದ್ರ ಬಗ್ಗೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ ಸರ್. ಹೌದಾ? ಎಲ್ಲ ಫುಲ್ ಜಂಗ್ ಹಿಡಿದ್ ಬಿಟ್ಟಿದೆ. ಜಂಗ್ ಹಿಡಿದಿದೆ ಸರ್, ಎಲ್ಲಾ ಒಂದ್ ನಮನಿ ಕಿತ್ಕೊಂಡ್ ಬೀಳುದು, ಇದು ಡ್ಯಾಮೇಜ್ ಆಗ್ಬಿಟ್ಟಿದೆ ಸರ್ ಅದು. ಹೌದಾ? ಗೊತ್ತಾಯ್ತಲ್ಲ ವೀಕ್ಷಕರೇ, ವಿಶೇಷವಾಗಿ ಮನೆ ಇಂಜಿನಿಯರ್ಗಳೇ, ದಯವಿಟ್ಟು ನೀವು ಈ ಸೇತುವೆಗಳನ್ನ ದಯವಿಟ್ಟು ಮತ್ತೆ ಆ ರಸ್ತೆ ಇದು ರಸ್ತೆ ಮೇಂಟೈನ್ ಮಾಡೋರ್ಗೆ ಮತ್ತೆ ಆ ಇಂಜಿನಿಯರ್ಗಳಿಗೆ ನಾನು ಕೇಳಿಕ್ ಬಯಸ್ತೇನೆ, ದಯವಿಟ್ಟು ಈ ರಸ್ತೆಗೆ ವಿಶೇಷವಾಗಿ ಈ ಸೇತುವೆ, ಹಳೆ ಕಾಲದ ಸೇತುವೆ, ಸಾಕಷ್ಟು ಕಬ್ಬಿಣಗಳೆಲ್ಲ ಹಾಕಿರ್ತಕ್ಕಂಥ ಕಬ್ಬಿಣಗಳು ತುಕ್ಕಿಡ್ದಿದ್ದಾವೆ ಪಿಲ್ಲರ್ಗಳಿಗೆ. ಯಾವ ರೀತಿ ಮುಂದೆ ಸಂಭವ ಆಗ್ತೈತೋ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ತೂಕದ ಗಾಡಿ ಯಾವ ಟೈಮಾಗ ಓಡಾಡಿದಾಗ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಇಂಜಿನಿಯರ್ಸ್ಗಳು ಇರ್ಬೋದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿರ್ಬೋದು, ಮತ್ತೆ ತಾಲೂಕು ಆಡಳಿತ ಇರ್ಬೋದು, ದಯವಿಟ್ಟು ಕೂಡ್ಲೇ ಇದನ್ನ ಇಲ್ಲ ದಿಗ್ಬಂಧನ ಮಾಡಿಸಿ ದುಸ್ಥಿತಿ ಏನೋ ರಿಪೇರಿ ಮಾಡೋರ್ಗು, ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಹೊಸದು ಇದ್ ಮಾಡಿ ಅಂತ ಹೇಳ್ಬಿಟ್ಟು ಈ ದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದ್ರೂ ಈ ಬಗ್ಗೆ ಅಧಿಕಾರಿಗಳು ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.